ಪರಿಸರ ತುಂಬಾ ಹಾಳಾಗಿದೆ. ಊಹಿಸಲಾರದಷ್ಟು ಹಾಳಾಗಿದೆ. ಅದರ ಬಗ್ಗೆ ಎರಡನೇದು, ಧರ್ಮಗುರುಗಳು ಅವರ ರಾಜಕೀಯ ಹೇಳಿಕೆಗಳು ನಮ್ಮೆಲ್ಲರ ಮನಸ್ಸನ್ನ ಘಾಸಿಗೊಳಿಸಿದೆ. ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದೀವಿ. ನಂತರ ಅವರುಗಳ ಅಭಿಪ್ರಾಯಗಳನ್ನು ಕೂಡ ಉಳಿದ ಪ್ರಮುಖರು ವ್ಯಕ್ತಪಡಿಸ್ತಾರೆ. ತಮಗೆಲ್ಲ ಗೊತ್ತಿದೆ, ಜಾಗತಿಕ ತಾಪಮಾನ ವಿಪರೀತವಾಗಿದೆ. ಭೂಮಿ ಬಿಸಿಯಾಗಿದೆ. ಹವಾಮಾನ ಬದಲಾವಣೆಗಳಿಂದ ವೈಪರೀತ್ಯಗಳನ್ನ ಕಾಣ್ತಿದ್ದೀವಿ. ಹವಾಮಾನದಲ್ಲಿ ತಾಳಮೇಳಗಳೇ ಇಲ್ಲದಂತಾಗಿದೆ, ಇವತ್ತು ಗುರಿ ಇಲ್ಲದಂತಾಗಿದೆ. ಅದಕ್ಕಾಗಿ ಒಂದು ಚಿಕ್ಕ ಪತ್ರಿಕಾ ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ಸ್ವಯಂ ವೇದ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ಪರಿಸರ ನಾಶವಾಗ್ತಿರ್ತಕ್ಕಂಥದ್ದು. ಇಡೀ ವಿಶ್ವಸಂಸ್ಥೆಯ ಯುನೆಸ್ಕೋದವರು ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ 8 ಅಪೂರ್ವ ಜೀವ ವೈವಿಧ್ಯ ತಾಣಗಳನ್ನ ಗುರುತು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಕೂಡ ಒಂದು. ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ತಾಯಿ ಆಮೇಲೆ ಕೊಡ್ತೀರ ತಾಯಿ? ಡಿಸ್ಟರ್ಬ್ ಆಗ್ತದೆ. ಆಮೇಲೆ ಕೊಡಿ ತಾಯಿ. ನಿಮಗೆ ಬೇಕಾದ ತಕ್ಕ. ಆ 8 ವೈವಿಧ್ಯ ಅಪೂರ್ವ ಜೀವ ವೈವಿಧ್ಯ ತಾಣಗಳಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಒಂದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ. ಅಲ್ಲಿಂದಲೇ ಸುಮಾರು 40ಕ್ಕೂ ಹೆಚ್ಚು ನದಿಗಳು ಹುಟ್ಟುತ್ತವೆ. ಇಡೀ ದಕ್ಷಿಣ ಭಾರತ ಹಸಿರಾಗಿರ್ತಕ್ಕಂಥದ್ದು ಆ ನದಿಗಳಿಂದ. ರೈತರಿಗೆ, ಕೈಗಾರಿಕೆಗಳಿಗೆ, ಜನರಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು ಆ ಪಶ್ಚಿಮ ಘಟ್ಟದಿಂದ ಹರಿಯುವ ನದಿಗಳಿಂದ. ನಾವು ನೋಡ್ತಾ ಇದ್ದೀವಿ, ಅತಿವೃಷ್ಟಿ, ಹೆಚ್ಚು ಮಳೆಯಾದ ವರ್ಷದಲ್ಲೂ ಕೂಡ ಬೇಸಿಗೆಯಲ್ಲಿ ಜಲಕ್ಷಾಮವನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಏತಕ್ಕಾಗಿ ಜಲಕ್ಷಾಮ ಆಗ್ತಾ ಇದೆ? ಬೆಟ್ಟ ಗುಡ್ಡಗಳನ್ನ ನಾಶ ಮಾಡ್ತಾ ಇದ್ದೀವಿ, ಅರಣ್ಯ ನಾಶ ಆಗ್ತಾ ಇದೆ. ಅರಣ್ಯ ನಾಶ ಆಗ್ತಿರೋದ್ರಿಂದ ಇಡೀ ಜೀವ ಸಂಕುಲಗಳು ನಶಿಸಿ ಹೋಗ್ತಿದ್ದಾವೆ. ಕೆಲವು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಜೀವ ಸಂಕುಲಗಳು ಮತ್ತು ಮರಗಳು ನಾಶ ಆಗ್ತಿದ್ದಾವೆ. ಈಗಾಗಲೇ ಹಲವಾರು ಯೋಜನೆಗಳಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗಿ ನದಿಗಳು ಬೇಸಿಗೆಯಲ್ಲಿ ಬತ್ತುತ್ತಾ ಇದ್ದಾವೆ, ಸಾಯ್ತಾ ಇದ್ದಾವೆ, ಕೊಲ್ತಾ ಇದ್ದೀವಿ. ನಾವು ಅದನ್ನು ರಕ್ಷಣೆ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗೆ, ಮುಂದಿನ ಪರಿವಾರಕ್ಕೆ ಸ್ವರ್ಗವಾಗಿದ್ದ ಭೂಮಿನ ನರಕ ಮಾಡಿಕೊಟ್ಟು ಹೋದಂಗೆ ಆಗ್ತದೆ. ಆ ದಿಸೆಯಲ್ಲಿ ಪಶ್ಚಿಮ ಘಟ್ಟದ ಅದು ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಿರೋದ್ರಿಂದ ವಿಶ್ವಸಂಸ್ಥೆಯ ಯುನೆಸ್ಕೋ ಸಂಸ್ಥೆಯವರು ವನ್ಯಜೀವಿಗಳ ಸಂರಕ್ಷಣಾ ತಾಣವೂ ಕೂಡ ಅದಾಗಿದೆ. ಅಳಿವು ಅಂಚಿನಲ್ಲಿರತಕ್ಕಂಥ ಹಲವಾರು ಸಸ್ಯ ಬೀಜಗಳು ಕೂಡ ಅಲ್ಲಿದ್ದಾವೆ. ಇಂಥ ಸನ್ನಿವೇಶದಲ್ಲಿ ಆ ಪಾರಂಪರಿಕ ತಾಣವನ್ನ ನಾವು ರಕ್ಷಣೆ ಮಾಡಬೇಕು.
ಮತ್ತಷ್ಟು ಅಭಿವೃದ್ಧಿಯನ್ನ ಪಡಿಸಬೇಕಾಗಿತ್ತು.